ರಾಜನಂ ಸುರಗರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮಲಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಶುಚಿಹಿ. ದೇವರು ಸದಾ ಪರಿಶುದ್ಧನಾಗಿರುವವನು. ಸ್ವರೂಪತಃ ಸಾತ್ವಿಕರಾದಂತಹ ಎಲ್ಲ ಜೀವರೂ ಕೂಡ ಪರಿಶುದ್ಧರೇ. ಆದರೆ ಅಜ್ಞಾನ ಇತ್ಯಾದಿ ದೋಷ ಕೊಳೆಗಳಿಂದ ಬದ್ಧರಾಗಿದ್ದಾರೆ. ಮೋಕ್ಷ ಸಾಧನೆಯ ಪ್ರಯತ್ನದಲ್ಲಿ ನಮ್ಮೆಲ್ಲ ದೋಷಗಳನ್ನು ಕಳೆದುಕೊಳ್ಳುವಂತಹ ಪ್ರಕ್ರಿಯೆ ನಡೆಯಬೇಕು. ಮಣ್ಣಿನಿಂದ ಮಿಶ್ರಣವಾದಂತಹ ವಜ್ರ ಇರಲಿ ಅಥವಾ ಬೆಲೆ ಬಾಳುವಂತಹ ಯಾವುದೇ ವಸ್ತುಗಳಿರಲಿ, ಧೂಳಿನಿಂದ ಕಳಚಿಕೊಂಡಾಗ ತನ್ನ ಸ್ವರೂಪತಃ ಸ್ವಭಾವತಃ ಇರುವಂತಹ ಆ ಪರಿಶುದ್ಧತೆ ಅಲ್ಲಿ ಎದ್ದು ಕಾಣ್ತದೆ. ಭಗವಂತನಿಗಾಗುವಾಗ ಯಾವ ಕಾಲದಲ್ಲಿಯೂ ಯಾವ ದೋಷಗಳು ಅವನನ್ನು ಅಂಟಿಕೊಳ್ಳುವುದಿಲ್ಲ. ನಿರ್ದೋಷಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳಿ ಅವನನ್ನು ಕೊಂಡಾಡ್ತವೆ ವೇದಗಳು. ಇನ್ನೊಂದು ಶುಚಿ ಪಾವಕಮುಚ್ಯತೆ. ಲೋಕದಲ್ಲಿ ಅಗ್ನಿಗೆ ಸ್ವಭಾವತಃ ಸ್ವರೂಪತಃ ಪವಿತ್ರ ಶುಚಿಯಾಗಿರುವವನು ಅನ್ನುವಂತಹ ಚಿಂತನೆಯನ್ನು ನಾವು ನೋಡ್ತೇವೆ. ವೇದದಲ್ಲಿ ಅನೇಕ ಕಡೆಗಳಲ್ಲಿ ಅಗ್ನಿ ಶುಚಿ ಅಥವಾ ಆ ಪರಿಶುದ್ಧತೆಗೆ ಪ್ರತೀಕನಾಗಿ ಕಾಣುವಂಥದ್ದನ್ನು ನಾವು ಗಮನಿಸಬಹುದು. ಹೇಗೆ? ಉದಾಹರಣೆಗೆ ಅಗ್ನಿಯಿಂದ ಪರಿಶುದ್ಧತೆಯನ್ನು ಪಡೆಯುವಂಥದ್ದು ಲೋಹಗಳು, ಅದರಲ್ಲಿಯೂ ಚಿನ್ನವನ್ನು ಪುಟಕ್ಕಿಟ್ಟಾಗ ಅಂದರೆ ಬೆಂಕಿಯ ಸ್ಪರ್ಶವಾದಾಗ ಅಲ್ಲಿರುವಂತಹ ಕೊಳೆಗಳನ್ನು ಕಳೆಯುವುದು ಇತ್ಯಾದಿಗಳನ್ನೆಲ್ಲ ನಾವು ಗಮನಿಸ್ತೇವೆ. ಪರಮಾತ್ಮ ನಮ್ಮನ್ನೆಲ್ಲರನ್ನೂ ಕೂಡ ಪರಿಶುದ್ಧ ಮಾಡ್ತಾನೆ. ಯಾಕೆ? ಸಬಾಹ್ಯ ಅಭ್ಯಂತರ ಶುಚಿ ಯಸ್ಮರೇತ್ ಪುಂಡರೀಕಾಕ್ಷಂ. ಯಾವಾಗ ಪರಮಾತ್ಮನನ್ನು ಸರ್ವೋತ್ತಮ ಅನ್ನುವಂತಹ ಒಂದು ಭಾವದಿಂದ ನಾವು ಚಿಂತನೆ ಮಾಡ್ತೇವೋ, ಧ್ಯಾನ ಮಾಡ್ತೇವೋ, ಸ್ತೋತ್ರ ಪ್ರಾರ್ಥನೆ ಮಾಡ್ತೇವೋ, ಆವಾಗ ನಾವು ಪರಿಶುದ್ಧರಾಗ್ತೇವಂತೆ. ಆಚಮನ, ಸ್ನಾನ ಇತ್ಯಾದಿ ಎಲ್ಲ ಪ್ರಕ್ರಿಯೆಗಳಲ್ಲಿಯೂ ಕೂಡ ಇರುವಂಥದ್ದು ಅದೇ ಚಿಂತನೆ. ಏನೇ ಇರಲಿ, ಯಾವುದೇ ಕ್ರಿಯೆ ಅದು ಪರಿಪೂರ್ಣ ಅಥವಾ ಪರಿಶುದ್ಧ ಅಂತ ಆಗಬೇಕು ಅಂತ ಇದ್ದರೆ ಅಲ್ಲಿ ದೇವರ ಅನುಸಂಧಾನ ಆಗಬೇಕು. ಅದಕ್ಕೆ ಅವನನ್ನು ಶುಚಿ ಅಂತ ಕರೆಯುವುದು. ಯಾವುದೇ ಕ್ರಿಯೆ ಆಗಲಿ ಅದು ದೇವರ ಸ್ಮರಣೆ ಇಲ್ಲದೆ ಹೋದರೆ ಅದು ಪರಿಪೂರ್ಣ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಕರ್ಮಶುದ್ಧಿ ಆಗುವುದು ಭಗವಂತನ ಆ ಒಂದು ಸ್ಮರಣೆಯಿಂದಾಗಿ, ಅವನ ಸನ್ನಿಧಾನದಿಂದಾಗಿ, ಅವನ ಅನುಗ್ರಹದಿಂದಾಗಿ. ಅದಕ್ಕೋಸ್ಕರ ಅವನನ್ನು ಶುಚಿ ಅಂತ ಕರೆಯುವುದು. ಅವನು ಎಲ್ಲರನ್ನೂ ಪವಿತ್ರ ಮಾಡ್ತಾನೆ. ಅಗ್ನಿ ಸ್ವತಃ ಪವಿತ್ರ ಅಲ್ಲ ಅಂತೆ. ಯಾಕೆ? ಪರಮಾತ್ಮನ ಸನ್ನಿಧಾನ ಇರುವುದರಿಂದ ಅಗ್ನಿ ಪವಿತ್ರ ಅಂತ ಆಯಿತು. ಅಗ್ನಿ ಹೇಗೆ ಪವಿತ್ರ? ಪಂಚಭೂತಗಳಲ್ಲಿ ಅಗ್ನಿಗೆ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನಮಾನ ಇದೆ. ಯಾವತ್ತಾದರೂ ಅಗ್ನಿ ಕೊಳೆಯಾಗುವುದು ಅಂತ ಇದೆಯಾ? ಎಲ್ಲ ಕೊಳೆಗಳನ್ನು ಅದು ನಾಶ ಮಾಡುವಂಥದ್ದು ಅಗ್ನಿಯ ಒಂದು ವಿಶೇಷ ಲಕ್ಷಣ, ವಿಶೇಷ ಗುಣ. ಅಂತಹ ಅಗ್ನಿ ಎಲ್ಲವನ್ನು ಕೊಳೆಗಳನ್ನು ಕಳೆಯುತ್ತದೆ. ಅದಕ್ಕೆ ಅಗ್ನಿ ಯಾವತ್ತೂ ಕೂಡ ಪವಿತ್ರ ಅಂತ ಹೇಳಿ ಒಂದು ಪ್ರತೀತಿ. ಯಾಕೆಂದರೆ ಅಂತಹ ಪವಿತ್ರವಾದಂತಹ ಅಗ್ನಿಯಲ್ಲಿ ನಾವು ಪರಮಾತ್ಮನ ಒಂದು ಸಾನ್ನಿಧ್ಯವನ್ನು ಕಲ್ಪನೆ ಮಾಡಿಕೊಂಡು, ಅಥವಾ ಅಲ್ಲಿ ಇದ್ದೇ ಇದೆ, ನಾವು ಆವಾಹನ ಇತ್ಯಾದಿಗಳನ್ನು ಅಗ್ನಿಯಲ್ಲಿ ಮಾಡಲೇಬೇಕಾಗಿಲ್ಲ ಅಂತೆ. ಯಾಕೆ? ಅಗ್ನಿ ಕೊಟ್ಟದ್ದನ್ನು ಸ್ವಾಹ ಮಾಡಿಬಿಡ್ತದೆ, ಎಲ್ಲವನ್ನು ಕೂಡ ಕಬಳಿಸ್ತದಂತೆ. ಹಾಗಾಗಿ ಅಗ್ನಿ ಏನನ್ನು ನಾವು ಸಮರ್ಪಣೆ ಮಾಡ್ತೇವೋ ಅಗ್ನಿ ದೂತಂ ರಣೀಮಹೇ ಅಂತ ಪರಮಾತ್ಮನಿಗೆ ತಲುಪಿಸ್ತದೆ ಅಂತ ಚಿಂತನೆ. ಅಥವಾ ಯಾವುದಾದರೂ ನಾವು ಸುಮ್ಮನೆ ಮಂತ್ರ ಪುರಸ್ಸರ ಇಲ್ಲದೆ ಹೋದರೆ ಇಷ್ಟ ಬಂದ ಹಾಗೆಯೇ ಸುಟ್ಟು ಹಾಕಿದರೆ ಏನಾಗ್ತದೆ? ಅದು ದೋಷಕ್ಕೆ ಕಾರಣ ಆಗ್ತದೆ, ಅದು ದುಷ್ಟ ಶಕ್ತಿಗಳಿಗೆ ಹೋಗಿ ಸೇರುತ್ತದಂತೆ. ಹಾಗಾಗಿ ಅಗ್ನಿಗೆ ಬೇಕಾದಂತಹ ಸಂಸ್ಕಾರಾದಿಗಳನ್ನು ಮಾಡಿಕೊಂಡು ಅಂತಹ ಒಂದು ಪರಮಾತ್ಮನ ಮಂತ್ರದಿಂದ ವಿಶೇಷ ಆಹುತಿಯನ್ನು ನಾವು ಸಮರ್ಪಣೆ ಮಾಡಿದಾಗ ಅದು ಸಾತ್ವಿಕವಾದಂತಹ ಹೋಮ ಅಂತ ಅನ್ನಿಸಿಕೊಳ್ತದಂತೆ. ಇಲ್ಲದಿದ್ದರೆ ಸುಮ್ಮನೆ ಅಗ್ನಿಯಲ್ಲಿ ಸುಟ್ಟರೆ ಅದು ದೋಷಕ್ಕೆ ಕಾರಣವಾಗ್ತದೆ. ಇಲ್ಲದ ಅದೇ ಅಗ್ನಿ ನೋಡಿ, ಒಂದು ಕತ್ತಿ ಇದ್ದ ಹಾಗೆ, ಅದು ಕಡಿಯಲಿಕ್ಕೂ ಉಪಯೋಗ ಆಗಬಹುದು, ಹಾಗೆಯೇ ಒಳ್ಳೆಯ ಕೆಲಸಗಳನ್ನು ರಕ್ಷಣೆಯನ್ನು ಮಾಡಲಿಕ್ಕೂ ಕೂಡ ಉಪಯೋಗ ಆಗಬಹುದು. ಬಳಸಿಕೊಳ್ಳುವಂತಹ ವಿಧಾನ
ಅಗ್ನಿ ಯಾವಾಗ ನಮ್ಮನ್ನು ಶ್ರೇಯಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದರೆ ಪರಮಾತ್ಮನ ವಿಶೇಷವಾದಂತಹ ಸ್ಮರಣ ಪುರಸ್ಸರವಾಗಿ ಶಾಸ್ತ್ರ ವಿಧಿಗೆ ಅನುಸಾರವಾಗಿ ನಾವು ಹೋಮಾದಿಗಳನ್ನು ಮಾಡಿದಾಗ ಅದು ನಮ್ಮ ದೋಷಗಳನ್ನು ಕಳೆದು ನಮ್ಮನ್ನೂ ಪರಿಶುದ್ಧರನ್ನಾಗಿ ಮಾಡುತ್ತದೆ. ಇಲ್ಲಿ ವಿಶೇಷವಾಗಿ ಅಗ್ನಿ ಅಲ್ಲ ನೋಡಿ, ನಮ್ಮನ್ನು ಶುದ್ಧರನ್ನಾಗಿ ಮಾಡಿದ ಅಗ್ನಿಯ ಹೋಮದಿಂದ ನಾವು ಎಷ್ಟೋ ಪುಣ್ಯ ಫಲಗಳನ್ನು ಪಡೆಯಬಹುದು, ಗ್ರಹಚಾರ ಬಾಧೆಗಳಿಂದ ಕಳಚಿಕೊಳ್ಳಬಹುದು, ಇಷ್ಟಾರ್ಥಗಳನ್ನು ಸಂಪಾದಿಸುವಂತಹ ಅನೇಕ ಯಜ್ಞ ಪ್ರಕ್ರಿಯೆಗಳ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಇಲ್ಲಿ ಅಗ್ನಿ ಅಲ್ಲ ಕೊಡೋದು. ಅಗ್ನಿಯ ಮಾಧ್ಯಮದ ಮೂಲಕ ನಾವು ಸಮರ್ಪಣೆ ಮಾಡಿದ್ದು ಪರಮಾತ್ಮನಿಗೆ ಸಂಪ್ರೀತವಾಗಿ ಅಲ್ಲಿಂದ ಆ ಭಗವಂತ ಅನುಗ್ರಹ ಮಾಡಿದ್ದನ್ನು ನಾವು ಪಡೆಯುವುದು. ಅಗ್ನಿ ಅನ್ನುವಂಥದ್ದು ಒಂದು ಮಾಧ್ಯಮ. ಹೀಗಾಗಿ ಒಂದು ಶುಚಿ, ನಾವು ಸ್ನಾನ ಇತ್ಯಾದಿಗಳನ್ನು ಮಾಡಬೇಕಾದರೆ ನಾನಾ ಶುದ್ಧೀಕರಣದ ಪ್ರಕ್ರಿಯೆಗಳನ್ನು ನಾವು ಅನುಸರಿಸ್ತೇವೆ. ಕಣ್ಣಿಗೆ ಕಾಣುವಂತಹ ಅಥವಾ ಸ್ಥೂಲವಾದಂತಹ ವಸ್ತುಗಳ ಶುದ್ಧಿಗೆ ನಮ್ಮಲ್ಲೇ ಬಳಕೆಯಲ್ಲಿ ಅನೇಕ ಪ್ರಯೋಗಗಳಿವೆ. ಬಟ್ಟೆಯಿಂದ ಒರೆಸುವುದು, ನೀರಿನಿಂದ ತೊಳೆಯುವುದು ಇತ್ಯಾದಿ ಅನೇಕ ಪ್ರಯೋಗಗಳನ್ನು ಮಾಡ್ತೇವೆ. ಆದರೆ ಒಳಗಿನ ಶುದ್ಧಿ ಅದು ಕಣ್ಣಿಗೆ ಕಾಣುವಂಥದ್ದು ಮಾಡಬಹುದು. ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಉದಾಹರಣೆಗೆ ಜಾತಾಶೌಚ, ಸೂತಕ ಇತ್ಯಾದಿ ಸಂದರ್ಭದಲ್ಲಿ ಅಷ್ಟು ದಿನಗಳ ಮೈಲಿಗೆ ಕಳೆದ ಮೇಲೆ ನಾವು ಹೇಗೆ ಶುದ್ಧರಾಗ್ತೇವೆ? ಪಂಚಗವ್ಯಾದಿ ಪ್ರಾಶನ ಅದೆಲ್ಲ ಪ್ರಕ್ರಿಯೆಗಳಲ್ಲಿಯೂ ಕೂಡ ಆ ಒಂದು ಹಾಲು, ಮೊಸರು, ತುಪ್ಪ ಇತ್ಯಾದಿಗಳಲ್ಲಿ ಒಂದು ವಿಶೇಷವಾದಂತಹ ದೇವತೆಗಳಿದ್ದಾರೆ. ಆ ದೇವತೆಗಳ ಮಂತ್ರ ಇದೆ. ಆ ಮಂತ್ರ ಅಭಿಮಂತ್ರಣ ಪುರಸ್ಸರವಾಗಿ ನಾವು ಪುಣ್ಯಾಹವಾಚನದ ಆ ತೀರ್ಥದ ನೀರನ್ನು ಪ್ರೋಕ್ಷಣೆ ಮಾಡುವುದು ಇತ್ಯಾದಿಗಳೆಲ್ಲ ಪ್ರಕ್ರಿಯೆಗಳಲ್ಲಿ ನೋಡುವಾಗ ನಮಗೆ ವ್ಯತ್ಯಾಸ ಏನು ಕಾಣುತ್ತದೆ? ಉದಾಹರಣೆಗೆ ಆ ಶುದ್ಧವಾದಂತಹ ಪುಣ್ಯಾಹವಾಚನದ ತೀರ್ಥಜಲ ನೀರು, ಗಂಗಾಜಲ ಬರೇ ನೀರಿನ ಪ್ರೋಕ್ಷಣೆಯಿಂದ ಶುದ್ಧಿ ಆಗ್ತದೋ? ಇಲ್ಲ. ಅದಕ್ಕೆ ಮಂತ್ರ, ಅದರ ಜೊತೆಗೆ ಆ ದೇವರ ಅನುಸ್ಮರಣೆ, ಅನುಸಂಧಾನ ಇತ್ಯಾದಿಗಳಿದ್ದಾಗ ಮಾತ್ರ ಅದು ನಮ್ಮನ್ನು ಪುನೀತರನ್ನಾಗಿ ಮಾಡ್ತದಂತೆ. ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಎಲ್ಲ ಪ್ರಕ್ರಿಯೆಗಳಲ್ಲಿಯೂ ಕೂಡ ನಮಗೆ ಪ್ರಧಾನವಾಗಿ ಕಾಣುವಂಥದ್ದು ಭಗವಂತನ ಸನ್ನಿಧಾನ, ಭಗವಂತನ ಒಂದು ವಿಶೇಷ ಶಕ್ತಿ, ಮಂತ್ರದ ಸ್ಮರಣೆ ಅಂತಾಯಿತು. ಹಾಗಾಗಿ ನಮ್ಮನ್ನು ಶುದ್ಧೀಕರಣ ಮಾಡಲಿಕ್ಕೆ ಬೇರೆ ಯಾವ ವಸ್ತುಗಳೂ ಸಮರ್ಥ ಆಗೋದಿಲ್ಲ. ನಮಗೆ ಅಲ್ಲಿ ಬೇಕಾದಂಥದ್ದು ಅಂದರೆ ಅಂತಹ ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ರೀತಿಯಲ್ಲಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿಸಿಕೊಳ್ಳಬೇಕಾದರೆ ಭಗವಂತನೊಬ್ಬನೇ ಸಮರ್ಥ. ಅದಕ್ಕೆ ಅವನನ್ನೇ ಶುಚಿ ಅಂತ ಹೇಳಿ ಕರೆದದ್ದು. ಹೀಗಾಗಿ ಶುಚಿ ಅಂತ ಹೇಳಿದಾಗ ಶುಭ್ರ, ಭಗವಂತನನ್ನು ಅಗ್ನಿನಾಮಕ ಪರಮಾತ್ಮ ಶುಚೀಹಿ ಅಂತ ಹೇಳಿ ಕರೆದದ್ದು. ಅಗ್ನಿಯನ್ನಲ್ಲ, ಅಗ್ನಿಯ ಅಂತರ್ಯಾಮಿಯಾದಂತಹ ಪರಮಾತ್ಮ ನಮ್ಮನ್ನು ಪಾಪಗಳಿಂದ ಕಳೆದು ಶುದ್ಧಗೊಳಿಸ್ತಾನೆ ಅಂತ ಹೇಳಿದ್ದು. ಹಾಗೆಯೇ ಶುಚಿ ಅಥವಾ ಶುಭ್ರ ಅಂತ ಹೇಳಿದರೆ ನಮಗೂ ಅನೇಕ ಬಣ್ಣಗಳ ಕಲ್ಪನೆಗಳು ಬರಬಹುದು. ಶುಭ್ರವಾದಂತಹ ಬಣ್ಣ ಅಂತ ಹೇಳ್ತೇವೆ ಯಾವುದಕ್ಕೆ? ಬಿಳಿ ಬಣ್ಣಕ್ಕೆ. ಪರಮಾತ್ಮ ನಾನಾ ವರ್ಣಗಳಿಂದ ತಾನು ಶೋಭಿತನಾಗಿದ್ದಾನೆ. ಅವನ ಬಣ್ಣಗಳಿಗೇನು ಕಡಿಮೆಯ? ಎಲ್ಲ ಬಣ್ಣಗಳಲ್ಲಿಯೂ ಕೂಡ ಅವನದ್ದು ಒಂದು ವೈಶಿಷ್ಟ್ಯ ಇದ್ದೇ ಇದೆ. ಅದರಲ್ಲಿಯೂ ಕೂಡ ಸಾತ್ವಿಕವಾದಂತಹ ಒಂದು ಶುದ್ಧ ಬಣ್ಣಕ್ಕೆ ಬಿಳಿ ಬಣ್ಣದ ಒಂದು ಚಿಂತನೆಯನ್ನು ನಾವು ಗಮನಿಸಬಹುದು. ಹಾಗೆಯೇ ಪರಮಾತ್ಮ ಹೇಗೆ ಸಾತ್ವಿಕ ಅಥವಾ ಆ ಬಿಳಿ ಬಣ್ಣಕ್ಕೆ ವಿಶೇಷವಾದಂತಹ ಅನುಗ್ರಹ ಮಾಡ್ತಾನೆ ಅಥವಾ ತನ್ನ ಸಾನ್ನಿಧ್ಯವನ್ನು ತೋರಿಸ್ತಾನೆ ಅಂದರೆ ಆ ಬಿಳಿ ಜ್ಞಾನದ ಸಂಕೇತ. ಅಲ್ಲಿ ಯಾವುದೇ ಕೊಳೆಗಳಿಗೆ ಅಲ್ಲಿ ಅವಕಾಶವಿಲ್ಲ. ಹಾಗಾಗಿ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವಂತಹ ಭಗವಂತ ಅವನು ಎಲ್ಲ ಕಡೆಯಲ್ಲಿಯೂ ಕೂಡ ಜ್ಞಾನ ದಾನಾದಿನ ರಕ್ಷಾ ಮಹತಾಂ ಸಂಪ್ರಕೀರ್ತಿತ. ನಮಗೆ ರಕ್ಷಣೆ ಕೊಡುವುದು ಹೇಗೆ ಅಂತ ಹೇಳಿದರೆ ದೋಷಗಳಿಂದ ನಮ್ಮನ್ನು ಕಳಚಿಕೊಳ್ಳಿಕ್ಕೆ ನಮಗೆ ವಿಶೇಷವಾದಂತಹ ಒಂದು ಬುದ್ಧಿಯನ್ನು ಕೊಡುವುದು, ಅದರ ಜೊತೆಗೆ ಅರಿವನ್ನು, ಜ್ಞಾನವನ್ನು ಕೊಡುವುದು. ಈ ರೀತಿಯಾಗಿ ಪರಮಾತ್ಮ ನಮ್ಮ ರಕ್ಷಣೆಯನ್ನು ಮಾಡ್ತಾನಂತೆ. ಹೀಗೆ ಪರಮಾತ್ಮನ ಹಯಗ್ರೀವಾದಿ ರೂಪಗಳು ಮತ್ತು ವರಾಹಾದಿ ರೂಪಗಳು ಅದೆಲ್ಲವೂ ಕೂಡ ಶುಭ್ರವರ್ಣವನ್ನು ಅಲ್ಲಿ ಪ್ರತಿನಿಧಿಸ್ತವಂತೆ. ಯಾಕೆ? ಹಯಗ್ರೀವ ರೂಪದಿಂದ ಅವನು ವೇದವನ್ನು ಬ್ರಹ್ಮದೇವರ ಮುಖಾಂತರ ನಮಗೆ ಜ್ಞಾನದ ಪರಂಪರೆಯನ್ನು ಅನುಗ್ರಹ ಮಾಡಿದವನು. ಈ ರೀತಿಯಾಗಿ ಜ್ಞಾನವನ್ನು ಕೊಟ್ಟು ಅರಿವಿನ ಬಣ್ಣ ಬಿಳಿ, ಅದಕ್ಕಾಗಿ ಅಶುದ್ಧ ಪರಿಶುದ್ಧತೆ ಅಂತ ಹೇಳಿ. ಆದ್ದರಿಂದ ಪರಮಾತ್ಮ ಸ್ವತಃ ನಮಗೆ ಅನುಗ್ರಹ ಮಾಡಿದರೆ ಮಾತ್ರ ನಮ್ಮಲ್ಲಿ ಸರಿಯಾದಂತಹ ಒಂದು ಜ್ಞಾನ ಅನುಸಂಧಾನ ಆಗ್ತದೆ. ಉದಾಹರಣೆಗೆ ಒಂದು ಶುಚಿತ್ವ ಅಂದರೆ ಏನು, ಅಥವಾ ತಪ್ಪು ಕಲ್ಪನೆ ಅಥವಾ ಅಜ್ಞಾನ ಅನ್ನುವಂಥದ್ದು ಹೇಗೆ ನಮ್ಮ ದೋಷಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದರೆ ನಮಗೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜೀವಮಾನದಲ್ಲಿಯೂ ಕೂಡ ಅನುಭವಕ್ಕೆ ಬರುತ್ತದೆ. ತಪ್ಪು ಕಲ್ಪನೆಗಳಿಂದಾಗಿ ನಾವು ತಪ್ಪು ನಿರ್ಧಾರಗಳನ್ನು ತಗೊಳ್ತೇವೆ. ಉದಾಹರಣೆಗೆ ಸಿಟ್ಟು, ಅಸಹನೆ,
ಕೋಪ ಇತ್ಯಾದಿ ಅನೇಕ ದೋಷಗಳಿಗೆ ಕಾರಣ ಏನಾಗಿರುತ್ತದೆ, ಅಲ್ಲಿ ವಸ್ತುಸ್ಥಿತಿಯ ಸರಿಯಾದಂತಹ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ. ಮನೆಯಲ್ಲಿಯೂ ಜಗಳ ಮಾಡಿರ್ತೇವೆ, ಮನೆಯಲ್ಲಿಯೂ ಅಂದರೆ ನಮ್ಮ ಮೂಡು ಸರಿ ಇಲ್ಲ ಅಂತ ಹೇಳಿ. ಅದಕ್ಕೇನಾಯಿತು, ಆವಾಗ ನಮ್ಮನ್ನು ಭಗವಂತ ಅನುಗ್ರಹ ಮಾಡಿದರೆ, ಅಂದರೆ ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ನಮಗೆ ಒಂದು ವಿಶೇಷವಾದಂತಹ ಒಂದು ಅನುಗ್ರಹ ಆದರೆ ನಾವು ಆ ತಾಳ್ಮೆ ಕಳ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಒಂದು ಶುಚಿತ್ವಾದಿಗಳಿಗೆ ಅಂದರೆ ಯಾವತ್ತೂ ನಾವು ಮನಸ್ಸನ್ನು ಶುದ್ಧ ಮಾಡಿ ಇಟ್ಟುಕೊಳ್ಳಲಿಕ್ಕೆ ಬೇಕಾದದ್ದು ಜ್ಞಾನ. ಆ ಜ್ಞಾನವನ್ನು ಕೊಡಬೇಕಾದವನು ಭಗವಂತ. ಅಂತಹ ಭಗವಂತನ ಅನುಗ್ರಹ ಆಗಬೇಕು ಅಂತ ಇದ್ದರೆ ಅವನನ್ನು ಶುಚಿ ಅಂತ ಹೇಳಿ ಸ್ತೋತ್ರ ಮಾಡಬೇಕಂತೆ. ಕೃಷ್ಣಾರ್ಪಣಂ.